ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಉಳ್ಳೇರಹಳ್ಳಿ ಇದರಲ್ಲಿರುವಂಥ ಈ ಬೆಟ್ಟ ಏನಿದೆ, ಇದರಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಸಾಂಪ್ರದಾಯಿಕ ಕಲ್ಲು ಕುಟುಕರು ಅಂತ ಯಾರಿದ್ದಾರೆ, ಈ ಕಲ್ಲು ಕೂಚ ಮಾಡೋಂಥವ್ರು ಈ ಬೆಟ್ಟಕ್ಕೆ ಸಂಬಂಧಪಟ್ಟಂಗೆ ಆ ಕಲ್ಲನ್ನು ದಾರಿ ಮಾಡಿಕೊಂಡು ಹೋಗೋ ಸಂದರ್ಭದಲ್ಲಿ ಪ್ರವೀಣ್ ಅಂತ ಒಂದು ಹುಡುಗ ಕ್ಯಾಸಂಬಲ್ಲಿ ವಿಲೇಜ್ ಅವನು. ಇಲ್ಲಿ ಮೇಲೆ ನೀವೇನು ಹಿಂದೆ ನೋಡ್ತಾ ಇದ್ದೀರಾ, ಆ ಕಲ್ಲು ಜಾರು ಬಿಟ್ಟು ಹಿಟಾಚ್ ಮೇಲೆ ಬಂದಿದೆ. ಆ ಹುಡುಗನ ಕಾಣಿಸ್ತಿಲ್ಲ, ಮೋಸ್ಟ್ಲಿ ಡೆಬ್ರಿಸ್ ಒಳಗಡೆ ಇರ್ಬೋದು. ಇದು ಒಬ್ಬ ಮಂಜುನಾಥ ಗೌಡ ಅಂಥೇಳಿ, ಅವ್ರದ್ದು ಹಳೇಪಳ್ಳಿ ಅಂತ, ಅವರು ಇದಕ್ಕೆ ಲೀಸ್ ಆಗಿದೆ ಗೌರ್ಮೆಂಟಿಂದ, ಆ ಲೀಸ್ ಇದರಲ್ಲಿ ಮಾಡ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಬ್ಲಾಸ್ಟಿಂಗು ಪರ್ಮಿಷನ್ ಇದೆಯಾ ಇಲ್ವಾ, ಅಥವಾ ಇದು ನಿಜವಾಗ್ಲೂ ಲೀಸ್ ಲ್ಯಾಂಡ್ ಇದೆಯಾ ಅನ್ನೋದನ್ನ ಈಗ ಮೈನ್ಸ್ ಆ್ಯಂಡ್ ಜಿಯೋಲಜಿ ಅವ್ರು ಬಂದು ಮಾಡಿಕೊಡ್ತಾರೆ. ಅದನ್ನು ಇದು ಫಾರೆಸ್ಟಿಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ. ಸದ್ಯಕ್ಕೆ ಈಗ ಯಾರು ಓನರ್ ಇದ್ದಾರೆ ಅವರೊಂದು ನಿರ್ಲಕ್ಷ್ಯತನದಿಂದ ಯಾವುದೋ ಸೇಫ್ಟಿ ಪ್ರಿಕಾಷನ್ ತಗೊಳ್ದಿರ, ಮಳೆ ಬಂದಿತ್ತು ರಾತ್ರಿ, ಆದರೂ ಸಹ ಈ ಮೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಮೇಲಿಂದ ಬಂಡೆ ಬಿದ್ದು ಸಾವನ್ನಪ್ಪಿರೋದ್ರಿಂದ ನಾವು 304A ಕೇಸ್ಗೆ ಮತ್ತು ಎಕ್ಸ್ಪ್ಲೋಸಿವ್ಸು ಉಪಯೋಗಿಸಿರೋದ್ರಿಂದ ಅದನ್ನು ಒಂದು ಕೇಸನ್ನ ನಾವು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಈ ಹಿಂದೆ ಸಹ ಇಲ್ಲಿ ಇಂಥದ್ದು 4-5 ಘಟನೆಗಳು ನಡೆದಾಗಲೂ ಸಹ ನಾವು ಕಲ್ಲು ಗಣಿಗಾರಿಕೆನೆಲ್ಲ ನಿಲ್ಲಿಸಿದ್ವಿ. ಅದಾದ ಸರ್ಕಾರ ಅವ್ರಿಗೆ ಏನು ಬ್ಲ್ಯಾಕ್ಸ್ ಇದೆ ಅದು ಲೀಜ್ನ ತಿರ್ಗಿ ಅವ್ರಿಗೆ ಕೊಟ್ಟು, ಇವರು ಸಾಂಪ್ರದಾಯಿಕ ತುಂಬ ವರ್ಷಗಳಿಂದ ಈ ಥರ ಮಾಡ್ತಾಯಿದ್ದಾರೆ ಅಂತೇಳಿ ಅವ್ರಿಗೆ ಅನುಮತಿ ಕೊಟ್ಟಿದೆ. ಬಟ್ ಇಲ್ಲಿ ಮಿಷಿನರಿ ಯಾವುದು ಯೂಸ್ ಮಾಡಬಾರ್ದು ಅನ್ನೋದು ಆ ಕಂಡೀಷನಲ್ಲಿ ಒಂದಿದೆ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಮಿಷಿನರಿ ಯೂಸ್ ಮಾಡ್ತಾಯಿದ್ದಾರೆ. ಪೊಲೀಸರು ಲಾಸ್ಟ್ ಟೈಮ್ ಎಲ್ಲ ಸ್ಟಾಪ್ ಮಾಡಿದ್ವಿ. ಈಗ ಸದ್ಯ ಈ ವಿಷಯವನ್ನು ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಅವ್ರನ್ನ ಸರ್ಕಾರ ಗಮನಕ್ಕೆ ತರೋಕ್ಕೆ ಹೇಳಿದ್ದೀವಿ. ಅವರು ಇನ್ನೊಂದು ನಾವು ಸದ್ಯ ಒಂದು ವೀಕಲ್ಲೇ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ಗೆ ಬಂದು ಎಂಟೈರ್ ಈ ಕಲ್ಲು ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ಒಂದು ಕ್ರಮ ತಗೊಳ್ಳೋಕ್ಕೆ ಮತ್ತು ಇದನ್ನು ಸಂಬಂಧಪಟ್ಟಂಗೆ ಮುಂಜಾಗ್ರತಾ ಕ್ರಮ ತಗೊಳ್ಳೋದಕ್ಕೆ ಒಂದು ಏರ್ಪಾಡು ಮಾಡ್ತೀವಿ. ಸರ್, ಈಗ ಚಾಲಕರೊಬ್ಬರೇ ಈಗ ಯಾರು ಪ್ರತ್ಯಕ್ಷದರ್ಶಿ ಒಬ್ಬರಿದ್ದಾನೆ, ಅವನು ವಿಚಾರ ಮಾಡಿದಾಗ ಒಬ್ಬೇ ಇದ್ದ. ಅವರು ಈ ಕಡೆ ಟ್ರಾಕ್ಟ್ರು ಓಡಿಸ್ತಾ ಇದ್ದ, ಈ ಕಡೆ JCB ಎರಡನ್ನೂ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದ, ಒಬ್ಬೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸತಿ ಈಗ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರಿಗೆ, ಫೈರ್ ಸರ್ವಿಸ್ ಅವ್ರಿಗೆ ಹೇಳಿದ್ದೀವಿ. ಇಲ್ಲಿ ಸ್ಥಾನಿಕರಿಗೂ ಸಹ ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಹಿಟಾಚಿಗಳು ಬಂದ ತಕ್ಷಣ ಇದೆಲ್ಲ ತೆಗೆದ್ರೆ ಆಮೇಲೆ ವಿಷಯಾಂಶ ಗೊತ್ತಾಗುತ್ತೆ. ಮೃತದೇಹದ ಏನೋ ಗುರುತು ಪತ್ತೆ ಆಗಿದೆ ಅಲ್ಲ, ಫುಲ್ ಡೆಬ್ರಿಸ್ ಬಿದ್ದಿದೆಯಲ್ಲ, ಅದು ತೆಗೆದ ನಂತರ ಮುಂದೆ ಆಗುತ್ತೆ. ಅದನ್ನು ಕಾರ್ಯಾಚರಣೆ ನಾವು ಈಗ ಮಾಡ್ತೀವಿ.